ರಾಮೋತ್ಸವ ಅನ್ನುವಂಥ ಒಂದು ಪೂಜಾ ಕಾರ್ಯಕ್ರಮ ಸಾಧಾರಣವಾದ ಒಂದು ಕಾರ್ಯಕ್ರಮ ಅಲ್ಲ. ಇದು ಇತಿಹಾಸ ಪುಟದಲ್ಲಿ ಬರೆಯುವಂಥ ಒಂದು ಪೂಜಾ ಕಾರ್ಯಕ್ರಮ. ಇದಕ್ಕೆ ಇದರದೇ ಆದಂಥ ಒಂದು ದೊಡ್ಡ ಬೆಲೆ ಇದೆ, ಒಂದು ಗೌರವ ಇದೆ. ನಾವು ಸಾಕಷ್ಟು ಇದ್ರ ಬಗ್ಗೆ ಚರ್ಚೆ ಮಾಡಬೇಕಾಗ್ತದೆ ಹಿರಿಯರ ಜೊತೆಯಲ್ಲಿ. ಈ ಹಿಂದೆ ಇಲ್ಲಿ ರಾಮನ ಒಂದು ಪಾದದ ಪೂಜೆಯಿಂದ ಪಾದದ ಇದರಿಂದ ನಾವೆಲ್ಲರೂ ಕೂಡ ನಾವು ತಿಳ್ಕೊಳ್ಬೇಕಾಗ್ತದೆ. ಇದಕ್ಕೆ ಪುರಾವೆಗಳು ಯಾವ ರೀತಿ ನಾವು ಇದನ್ನು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ಇದು ಮಾಮೂಲಿ ರಾಜಕಾರಣದ ಪೂಜೆ ಅಲ್ಲ, ಇದು ರಾಜಕಾರಣದ ಕಾರ್ಯಕ್ರಮ ಅಲ್ಲದು. ನಾವು ಮಾಡಿಬಿಡೋಕ್ಕೆ ಇದು ಎಲ್ಲ ಧರ್ಮದವರು, ಎಲ್ಲ ಸಂಘಟನೆಗಳು ನಾವೆಲ್ಲರೂ ಕೂಡ ಸೇರಿ ಚರ್ಚೆ ಮಾಡಿ ಈ ಕಾರ್ಯಕ್ರಮವನ್ನು ವಿಧಿವಿಧಾನಗಳ ಪ್ರಕಾರವಾಗಿ, ಸಂಪ್ರದಾಯದ ಪ್ರಕಾರವಾಗಿ ನಾವು ಈ ಕಾರ್ಯಕ್ರಮವನ್ನು ಮಾಡಬೇಕಾಗ್ತದೆ. ಈಗ ರಾಮ ಮಂದಿರ ಈಗ ಪೂಜೆ ಮಾಡಿದಾಗೆಲ್ಲ ಬೇಕಾದಷ್ಟು ರೀತಿ ಸಿದ್ಧತೆ ಪದ್ಧತಿ ಎಲ್ಲ ಮಾಡಬೇಕಲ್ಲ ನಾನು ಕೂಡ. ಹಾಗೆ ಇಲ್ಲೂ ಕೂಡ ಈಗಾಗಲೇ ನಾನು ಮತ್ತು ನಮ್ಮ ನಾಯಕರಾದ ಡಿ.ಕೆ. ಸುರೇಶ್ರವರು ಇಲ್ಲೂ ಕೂಡ ಒಂದು ಅದ್ಭುತವಾದಂಥ ಒಂದು ರಾಮನ ದೇವಸ್ಥಾನ, ರಾಮ ಮಂದಿರ ಇಲ್ಲೂ ಕೂಡ ರಾಮನಗರದಲ್ಲಿ ಆಗಬೇಕಂತೇಳಿ ಪ್ರವಾಸೋದ್ಯಮ ಸಚಿವರ ಹತ್ರ ಚರ್ಚೆ ಮಾಡಿದಾಗ ಈ ಬಡ್ಜೆಟ್ನಲ್ಲಿ ಸೇರಿಸ್ಬಿಟ್ಟು ನಾವು ಕೂಡ ಈ ಸೌತ್ನಲ್ಲಿ ಈ ಭಾಗದಲ್ಲೂ ಕೂಡ ಒಂದು ಇತಿಹಾಸ ಉಳ್ಳ ಒಂದು ಮಂದಿರ ಇಲ್ಲಿ ಮಾಡಬೇಕಂತೇಳಿ ಅವರು ಕೂಡ ಒಂದು ತೀರ್ಮಾನ ತಗೊಂಡಿದ್ದಾರೆ. ಚರ್ಚೆಗಳು ನಡೀತಾ ಇದೆ. ಸಾಧಾರಣದ ವಿಷಯ ಅಲ್ಲ. ನಾವು ಸರ್ಕಾರ ಬಂದು ಕೇವಲ 6-7 ತಿಂಗಳಾಗಿದೆ. ನಾವೆಲ್ಲವೂ ಕೂಡ ಅಟ್ ಎ ಟೈಮ್ ಎಲ್ಲರೂ ಕೂಡ ಮಾಡೋಕ್ಕಾಗಲ್ಲ. ಸರ್ಕಾರದ ಮೊದಲನೇ ಕಾರ್ಯಕ್ರಮ ಏನು ಕರ್ತವ್ಯ ಮೊದಲು 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಜನಕ್ಕೆ ತಲುಪಿಸಿದ್ದೀವಿ. ಅದಾದ ನಂತರ ಅಭಿವೃದ್ಧಿಗಳ ಕೆಲಸದ ಬಗ್ಗೆ ನಾವೆಲ್ಲರೂ ಕೂಡ ಗಮನ ಹರಿಸ್ಬೇಕಾಗುತ್ತೆ. ಇವತ್ತು ಹಳ್ಳಿಗೂ ಕೂಡ ನಾವೆಲ್ಲರೂ ಕೂಡ ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯ, ರಸ್ತೆ, ರೋಡು, ಚರಂಡಿ, ನೀರು, ಇದಕ್ಕೆಲ್ಲ ಏನೆಲ್ಲ ಆದ್ಯತೆ ಕೊಡಬೇಕು ಅದನ್ನೆಲ್ಲ ಕೂಡ ನಾವೆಲ್ಲ ಈಗ ಮಾಡ್ತಾ ಇದ್ದೀವಿ.